ಅದು ಯಾವುದೇ ತರಹದ ಮಾನ್ಯತೆಯನ್ನು ಪಡೆದಿರ್ತಕ್ಕಂಥದ್ದಲ್ಲ. ಹೀಗಾಗಿ ಅದನ್ನು ನೋಡಿಕೊಂಡು ಪಟ್ಟಣ ಪಂಚಾಯತಿ ಅಧಿಕಾರಿಗಳು ಸುಮ್ಮನಿರೋದು ಬಹಳ ವಿಪರ್ಯಾಸದ ಸಂಗತಿ ಆಗಿದೆ. ಮತ್ತು ಇದರ ಜೊತೆಗೆ PWD ಇಲಾಖೆಯು ಕೂಡ ಅವರಿಗೆ ಯಾವುದೇ ಥರದ ಪತ್ರಗಳನ್ನು ಕಳಿಸದೆ ಸುಮ್ಮನೆ ತಾತ್ಕಾಲಿಕವಾಗಿ ಸುಮ್ಮನೆ ಕುಂತಿರ್ತಕ್ಕಂಥದ್ದು ಬಹಳ ವಿಪರ್ಯಾಸದ ಸಂಗತಿ. ಹೀಗಾಗಿ ಇದನ್ನೆಲ್ಲವನ್ನ ಮನಗಂಡಂಥ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಇವತ್ತು ಅಲ್ಲಿ 37/1 ಇರ್ತಕ್ಕಂಥ ಅನಧಿಕೃತ ಕಟ್ಟಡವನ್ನು ತೆರವುಗೊಳಿಸಬೇಕು ಅಂತ ಹೇಳಿ ಇವತ್ತು ಪಟ್ಟಣ ಪಂಚಾಯಿತಿಯ ಮುಖ್ಯಾಧಿಕಾರಿಗಳಿಗೆ ನಾವು ಮನವಿ ಪತ್ರವನ್ನು ಸಲ್ಲಿಸ್ತಾ ಇದ್ದೀವಿ. ಸರ್, ಈಗ ಅನಧಿಕೃತ ಕಟ್ಟಡವನ್ನ ಕಟ್ಟಿರ್ತಕ್ಕಂಥ ಆರೋಪ ಏನ್ ಮಾಡತ್ತೀರಿ? ಯಾರ್ಯಾರು ಆರೋಪ? ತೆರವುಗೊಳಿಸಿ ಕರ್ನಾಟಕ ರಕ್ಷಣಾ ವೇದಿಕೆಗೆ, ಕರ್ನಾಟಕ ರಕ್ಷಣಾ ವೇದಿಕೆಗೆ ರಾಠೋಡ್ ಅಂತಕ್ಕಂಥವ್ರು ಕೂಡ ಇದ್ದಾರೆ. ಇನ್ನೊಬ್ಬರ ಹೆಸರು ಕೂಡ ಇದೆ. ಇಬ್ಬರು ವ್ಯಕ್ತಿಗಳು ಸೇರಿ ಅಲ್ಲಿ 37/1 ಅಂತಕ್ಕಂಥ ಕೊಟ್ಟಿ ಉತ್ತಾರವನ್ನು ಸೃಷ್ಟಿ ಮಾಡಿ ಅಲ್ಲಿ ಅನಧಿಕೃತವನ್ನು ಕಟ್ಟಡವನ್ನು ಕಟ್ಟಿದ್ದಾರೆ. ಎಲ್ಲಿವರೆಗೂ ಹೋರಾಟ ಮಾಡ್ತೀವಿ? ಅನಧಿಕೃತ ಕಟ್ಟಡವನ್ನು ತೆರೆಯುವವರು ಕೂಡ ಹೋರಾಟವನ್ನು ಮಾಡ್ತೀವಿ. ಹೋರಾಟ ಕೇವಲ ಹೋರಾಟ ಆಗಿರೋದಿಲ್ಲ, ಕೇವಲ ಇದನ್ನ ಹೆಸರಿಗೆ ಮಾತ್ರ ನಾವು ಇಲ್ಲಿ ಮನವಿ ಪತ್ರವನ್ನು ಕೊಡ್ಲಿಕ್ಕೆ ಬಂದಿಲ್ಲ. ತಕ್ಷಣದಲ್ಲೇ ಕಾರ್ಯಪ್ರವೃತ್ತಿಯಾಗಿ ಪಟ್ಟಣ ಪಂಚಾಯತಿ ಅಧಿಕಾರಿಗಳು ಹಾಗೂ PWD ಸೇರಿ ಅದನ್ನು ತೆರವುಗೊಳಿಸ್ತಾ ಇದ್ದಲ್ಲಿ ಮುಂದಿನ ದಿನಮಾನಗಳಲ್ಲಿ ಉಗ್ರವಾದ ಹೋರಾಟ ಮತ್ತು ಪ್ರತಿಭಟನೆಯನ್ನ ಮಾಡಬೇಕಾಗುತ್ತೆ ಅಂತ ಈ ಮೂಲಕ ನಾವು ಎಚ್ಚರಿಕೆಯನ್ನು ನಿರ್ದೇಶಿಸುತ್ತೇವೆ. ಎಲ್ಲಿವರೆಗೂ ಹೋರಾಟ, ಎಲ್ಲಿವರೆಗೂ ಹೋರಾಟ, ಎಲ್ಲಿವರೆಗೂ ಹೋರಾಟ, ಎಲ್ಲವರೆಗೂ ಹೋರಾಟ. ಬೇಕೇ ಬೇಕು ನ್ಯಾಯ, ಬೇಕು ಬೇಕೇ ಬೇಕು ನ್ಯಾಯ, ಬೇಕು. ನಮಸ್ಕಾರ, ನನ್ನ ಹೆಸರು ರೋಹಿತ್ ಬಾರ್ಕರ್, ಹುನಗುಂದ ತಾಲೂಕಿನ ಕರ್ನಾಟಕ ರಕ್ಷಣಾ ವೇದಿಕೆ ಅಧ್ಯಕ್ಷರು. ಇವತ್ತು ಅಮೀನ್ಗಢ ನಗರದಲ್ಲಿ ವಾರ್ಡ್ ನಂಬರ್ 15ರಲ್ಲಿ ಬರ್ತಕ್ಕಂಥ ರಾಷ್ಟ್ರೀಯ ಹೆದ್ದಾರಿ 133ರ ಎಡಬದಿಯಲ್ಲಿ ನವಚೇತನ ಶಾಲೆಗೆ ಹೊಂದಿಕೊಂಡಿರ್ತಕ್ಕಂಥ ಸರ್ಕಾರಿ ಜಾಗದಲ್ಲಿ ಅನಧಿಕೃತ ಕಟ್ಟಡವನ್ನು ಕಟ್ಟಿದ್ದಾರೆ. ಆ ಅನಧಿಕೃತ ಕಟ್ಟಡವನ್ನು ಕಟ್ಟಿದ್ದಕ್ಕೆ ಈಗಾಗಲೇ ನವಚೇತನ ಶಾಲೆಯವರು ಇದಕ್ಕೆ ಬೇಕಾದಂಥ ದಾಖಲೆಗಳನ್ನು ಸೃಷ್ಟಿ ಮಾಡಿಕೊಂಡು ಮತ್ತು ಅದಕ್ಕೆ ಬೇಕಾದಂಥ ಇಲಾಖೆಗಳಿಗೆ ಎಲ್ಲ ಇಲಾಖೆಗಳು ಕೂಡ ಪತ್ರ ಮುಖೇನ, ಕಾಗದದ ಮುಖೇನ ಅವರು ಕೂಡ ಈ ವಿಷಯವನ್ನು ಅನಧಿಕೃತ ಕಟ್ಟಡವನ್ನು ತೆರವುಗೊಳಿಸುವ ಕುರಿತು ಅವರು ವಿಷಯವನ್ನು ಸಲ್ಲಿಕೆ ಮಾಡಿದ್ರು ಕೂಡ ಅಲ್ಲಿಂದ ಈ ನಮ್ಮ ಅಮೀನ್ಗಢ ಪಟ್ಟಣ ಪಂಚಾಯತಿಗೆ ಈ ವಿಷಯ ಕುರಿತು ಬಂದಾಗ ಮತ್ತು ಅಲ್ಲಿ ಅನಧಿಕೃತ ಕಟ್ಟಡದ ಉತ್ತಾರ ನಂಬರ್ ಏನಿದೆ 37/1 ಇದು ನಕಲಿ ಉತ್ತಾರ, ಈ ಥರದ ಯಾವುದೇ ಉತ್ತಾರ ನಮ್ಮಲ್ಲಿ ಇಲ್ಲ ಅಂತೇಳಿ ಪಟ್ಟಣ ಪಂಚಾಯತಿಯವರು ಕೂಡ ಈಗಾಗಲೇ ಹೇಳಿದ್ದು. ಇದಕ್ಕೆ ತಕ್ಕನ ಹಾಗೆ ತೆರವುಗೊಳಿಸಲಿಕ್ಕೆ ಅಮೀನ್ಗಢದ ಪೊಲೀಸ್ ಸಿಬ್ಬಂದಿಯವರು ಕೂಡ ಪಟ್ಟಣ ಪಂಚಾಯತಿಯಿಂದ ಪತ್ರವನ್ನು ಕೂಡ ಬರೆದಿದ್ದಾರೆ. ತೆರವುಗೊಳಿಸ್ತಕ್ಕಂಥ ಸಂದರ್ಭದಲ್ಲಿ ತಾವುಗಳು ಬಂದೋಬಸ್ತನ್ನು ನೀಡಬೇಕು ಅಂತೇಳಿ ಪೊಲೀಸ್ ಇಲಾಖೆಗೆ ಕೂಡ ಪತ್ರವನ್ನು ಕಳಿಸಿದ್ದು. ಅದರ ಜೊತೆಗೆ ಮತ್ತು PWD ಇಲಾಖೆಗೆ ಕೂಡ ಈ ಒಂದು ಅನಧಿಕೃತ ಕಟ್ಟಡವನ್ನು ತೆರವುಗೊಳಿಸಲಿಕ್ಕೆ ಅವರು ಕೂಡ ವಿಷಯವನ್ನು ತಿಳಿಸಿದ್ದಾರೆ. ಇಲ್ಲಿ ಕಟ್ಟಿರ್ತಕ್ಕಂಥ ಕಟ್ಟಡವನ್ನು ತೆರವುಗೊಳಿಸ್ತಕ್ಕಂಥ ಸಂದರ್ಭದಲ್ಲಿ ಈಗಾಗಲೇ ನಾವು ಪೊಲೀಸ್ನವ್ರಿಗೂ ಕೂಡ ತಿಳಿಸಿದ್ದೇವೆ, ತಮಗೂ ಕೂಡ ತಿಳಿಸಿದ್ದೇವೆ. ತಾವು ಕೂಡ ಆ ಸಮಯದಲ್ಲಿ ಇದ್ದು ಅದನ್ನು ತೆರವುಗೊಳಿಸಬೇಕಂತ ಅವರು ಕೂಡ ತಿಳಿಸಿದ್ರು ಕೂಡ. ಅದಾದ ನಂತರ ಅಲ್ಲೇನು ಅನಧಿಕೃತವನ್ನು ಕಟ್ಟಿರ್ತಕ್ಕಂಥ ವ್ಯಕ್ತಿಗಳೇನಿದ್ದಾರೆ ಅದಕ್ಕೆ ಒಂದು ಸ್ಟೇ ಕಾಪಿಯನ್ನು ತೆಗೆದುಕೊಂಡು ಬಂದು ಅದನ್ನು ನಿಲ್ಲಿಸಿದ್ದಾರೆ. ಅದಾದ ನಂತರ ಯಾವುದೇ ರೀತಿಯ ಚಟುವಟಿಕೆಗಳು ಅಲ್ಲಿ ಆಗದೇ ಇರುವುದು ಬಹಳ ವಿಪರ್ಯಾಸದ ಸಂಗತಿಯಾಗಿದೆ. ಅವರ ಹೆಸರಲ್ಲಿ ಯಾವುದಾದ್ರೂ ದಾಖಲೆಗಳು ಇಲ್ಲಿದ್ದರೆ ಅದು ಕೋರ್ಟಿನಿಂದ ತಂದಂಥ ಸ್ಟೇ